ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಇತ್ತೀಚೆಗೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಆದಂತಹ ಗಲಾಟೆ ಒಬ್ಬ ಅಮಾಯಕನ ಸಾವಿನಲ್ಲಿ ಅಂತ್ಯ ಆಗಿರ್ತಕ್ಕಂಥದ್ದು. ಆದರೆ ಇಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಮತ್ತೆ ಮರುಕಳಿಸಬಾರ್ದು. ಆದರೆ ಏನು ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಯಾರಾದರೂ ಕೂಡ ಬ್ಯಾನರ್ ಅನ್ನ ಅಳವಡಿಸಬೇಕು ಅಂತ ಹೇಳಿದ್ರೆ ಆ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಪರವಾನಗಿಯನ್ನ ಚಾಚು ತಪ್ಪದೆ ತಗೊಳ್ಬೇಕಾಗಿರುತ್ತೆ. ಆದ್ರೆ ಈ ಒಂದು ನಿಯಮಗಳು ಖಂಡಿತ ಎಲ್ಲೂ ಕೂಡ ಪಾಲನೆ ಆಗ್ತಾ ಇಲ್ಲ. ಹಾಗಾಗಿನೇ ಏನು ಬಳ್ಳಾರಿಯ ಒಂದು ಗಲಾಟೆ ಆದ ನಂತರ ಇದೀಗ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಇಂಥದ್ದೇ ಒಂದು ಬ್ಯಾನರ್ ಗಲಾಟೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಜೊತೆಗೆ ಹಾಲಿ ಶಾಸಕರು ಆಗಿರ್ತಕ್ಕಂಥ ಕೆ.ವೈ. ನಂಜೇಗೌಡ ಅವರ ಮಧ್ಯೆ ತೀವ್ರ ಒಂದು ರಾಜಕೀಯ ಪೈಪೋಟಿ ಇರತಕ್ಕಂಥದ್ದು. ಇಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಇಲ್ಲಿ ಗಲಾಟೆಗಳಾಗ್ತಾ ಇರುತ್ತೆ. ಆದ್ರೆ ಏನು ಜನವರಿ 6ನೇ ತಾರೀಕು ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ಒಂದು ಹುಟ್ಟುಹಬ್ಬ ಇತ್ತು. ಈ ಒಂದು ಕಾರ್ಯಕ್ರಮದ ಸಂಬಂಧ ಅಂದ್ರೆ ಹುಟ್ಟುಹಬ್ಬದ ಕಾರ್ಯಕ್ರಮದ ಸಂಬಂಧ ಅಭಿಮಾನಿ ಒಬ್ರು ತಹಶೀಲ್ದಾರ್ ಕಚೇರಿ ಎದುರು ಒಂದು ಬ್ಯಾನರ್ ಅನ್ನು ಹಾಕಿರ್ತಾರೆ. ಆ ಒಂದು ಬ್ಯಾನರ್ ಅಲ್ಲಿ ಏನು ನಮ್ಮ ಶಾಸಕರಾದಂತಹ ಮಂಜುನಾಥ್ ಗೌಡ ಅಂತಕ್ಕಂಥ ಒಂದು ಪದಗಳನ್ನ ಬಳಸಿರ್ತಾರೆ. ಈ ನಿಟ್ಟಿನಲ್ಲಿ ಏನು ಸ್ಥಳೀಯ ಪುರಸಭೆ ಅಧಿಕಾರಿಗಳು ಈ ಒಂದು ಬ್ಯಾನರ್ ಅನ್ನ ತೆರವುಗೊಳಿಸತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದಕ್ಕೆ ಕೆರಳಿದಂತಹ ಬಿಜೆಪಿ ನಾಯಕರು ಅದಕ್ಕೆ ಪ್ರಶ್ನೆಯನ್ನು ಮಾಡ್ತಾರೆ, ಯಾಕೆ ಬೇರೆ ಬೇರೆ ಬ್ಯಾನರ್ಗಳಿಗೆ ಅಲ್ಲಿ ಅವಕಾಶವನ್ನು ಕೊಡ್ತೀರಾ ಮಾಡ್ತೀರಾ, ಜೊತೆಗೆ ನಮ್ಮ ಬ್ಯಾನರ್ಗಳನ್ನು ಹಾಕಿದ್ರೆ ಯಾಕೆ ತೆರವನ್ನ ಮಾಡ್ತೀರಾ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಸ್ಥಳೀಯ ಒಂದು ನಗರಸಭೆ ಅಧಿಕಾರಿಗಳಿಗೆ ಒಂದು ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಈ ವೇಳೆ ಏನು ಮಾತಿಗೆ ಮಾತು ಬೆಳೆದು ಒಂದು ವಾಗ್ವಾದ ಕೂಡ ಆಗುತ್ತೆ. ಆದ್ರೆ ತದನಂತರ ಇದೀಗ ಮಾಲೂರು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಬ್ಯಾನರ್ಗಳ ವಿಚಾರವಾಗಿ ಯಾವುದೇ ಮುಂದೆ ಗೊಂದಲ ಕೂಡ ಹಾಕಬಾರ್ದು. ಮುಂದೆ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಇದೆ. ಜೊತೆಗೆ ಏನು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಇಂಥ ಒಂದು ಗೊಂದಲ ಮತ್ತೆ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಹಾಗಾಗಿನೇ ಇಂಥ ಒಂದು ಬ್ಯಾನರ್ಗಳ ವಿಚಾರಕ್ಕೆ ಗಲಾಟೆಗಳು ಸಂಭವಿಸಬಾರದು ಅಂತ ನಿಟ್ಟಿನಲ್ಲಿ ಇದೀಗ ತಹಶೀಲ್ದಾರ್ ಆಗಿರ್ತಕ್ಕಂಥ ಎಂ.ಬಿ. ರೂಪ ಅವರು ಜೊತೆಗೆ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರು ಸೇರಿದಂತೆ ಮಾಲೂರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರೋ ಸುದ್ದಿಗೋಷ್ಠಿಯನ್ನ ಮಾಡಿ ಇದೀಗ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ಇನ್ ಮುಂದೆ ಮಾಲೂರು ನಗರದಲ್ಲಿ ಎಲ್ಲೂ ಕೂಡ ಬ್ಯಾನರ್ ಅನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ಅನುಮತಿಯನ್ನ ಪಡ್ಕೊಳ್ಬೇಕಾಗಿರುತ್ತೆ, ಪೂರ್ವ ಅನುಮತಿಯನ್ನ ಪಡ್ಕೊಳ್ಬೇಕಾಗಿರುತ್ತೆ. ಅಂದ್ರೆ 3 ದಿನಗಳ ಕಾಲ ಇನ್ಮೇಲೆ ಬ್ಯಾನರ್ ಅನ್ನ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಬ್ಯಾನರ್ ಎಲ್ಲಿ ಹಾಕ್ತಾರೆ, ಯಾವ ಸ್ಥಳದಲ್ಲಿ ಹಾಕ್ತಾರೆ ಅಂತಕ್ಕಂಥದ್ದು ಮುಂದೆನೆ ಅವರು ಇನ್ಫಾರ್ಮೇಶನ್ ಅನ್ನು ಕೊಡ್ಬೇಕಾಗಿರುತ್ತೆ. ಹಾಗಾಗಿ ಇನ್ಮೇಲಿಂದ ಕಟ್ಟುನಿಟ್ಟಾಗಿ ಈ ಒಂದು ಬ್ಯಾನರ್ ಅನ್ನು ಹಾಕ್ಲಿಕ್ಕೆ ಕಡ್ಡಾಯವಾಗಿ ಲೈಸೆನ್ಸ್ ಅನ್ನ ಯಾವುದೇ ಪಕ್ಷದ ನಾಯಕರಾದ್ರೂ ಕೂಡ ಪಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿನೇ ಮುಂದಾಗ್ತಕ್ಕಂಥ ಒಂದು ಅನಾಹುತಗಳನ್ನ ತಡೆಯುವಂತ ನಿಟ್ಟಿನಲ್ಲಿ ಇದೀಗ ತಹಶೀಲ್ದಾರ್ ಎಂ.ಬಿ. ರೂಪ ಅವರು ಮುಂದಾಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಎಂ.ಬಿ. ರೂಪ ಅವರು ಏನು ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದ್ರೆ ನಗರಸಭೆ ವ್ಯಾಪ್ತಿಯಲ್ಲಿ ಇನ್ ಮುಂದೆ ಎಲ್ಲಾದ್ರೂ ಕೂಡ ಮುಖ್ಯ ರಸ್ತೆಯಲ್ಲಿ ಬ್ಯಾನರ್ ಗಳನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನು ಇಂತಿಷ್ಟು ಹಣವನ್ನ ಪಾವತಿ ಮಾಡಿ ಲೈಸೆನ್ಸ್ ಅನ್ನ ಪಡೆದುಕೊಳ್ಬೇಕಾಗಿರುತ್ತೆ. ಆದ್ರೆ ಇನ್ ಮುಂದೆ ಸರ್ಕಾರಿ ಕಚೇರಿಗಳ ಮುಂದೆ ಯಾರು ಕೂಡ ಬ್ಯಾನರ್ಗಳು ಮತ್ತೆ ಬಂಟಿಂಗ್ಸ್ ಅನ್ನ ಹಾಕುವಂತಿಲ್ಲ. ಕಡ್ಡಾಯವಾಗಿ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಉಳ್ಳಂತಹ ಬ್ಯಾನರ್ ಗಳನ್ನ ಹಾಕೋದಕ್ಕೆ ಏನು ಸರ್ಕಾರದಿಂದಲೇ ನಾವು ಕ್ರಮವನ್ನು ಕೈಗೊಳ್ತೀವಿ. ಆದ್ರೆ ಇನ್ ಮುಂದೆ ಸರ್ಕಾರಿ ಕಚೇರಿಗಳ ಮುಂದೆ ಬ್ಯಾನರ್ ಗಳನ್ನ ಹಾಕುವಂತಿಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ಇದೀಗ ಹೊರಡಿಸಿರ್ತಕ್ಕಂಥದ್ದು. ಜೊತೆಗೆ 3 ದಿನಗಳ ಕಾಲ ಮಾತ್ರ ಈ ಒಂದು ಬ್ಯಾನರ್ ಅನ್ನ ಹಾಕೋದಕ್ಕೆ ಅನುಮತಿ ಇರುತ್ತೆ ಅಂತಕ್ಕಂಥ ಮಾತ್ರ ಇದೀಗ ತಹಶೀಲ್ದಾರ್ ಎಂ.ಬಿ. ರೂಪ ಅವರು ಹೇಳಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀವು ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳನ್ನ ಅಳವಡಿಸಬಾರದು. ಆದ್ರೂ ಅಕಸ್ಮಾತ್ ಸರ್ಕಾರಿ ಕಾರ್ಯಕ್ರಮಗಳು ಏನಾದರೂ ಇದ್ರೆ ಆ ಕಚೇರಿಯ ಒಂದು ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹಾಕಬೇಕು, ಎಲ್ಲಿ ಹಾಕಬೇಕು ಅನ್ನೋದನ್ನ ಅವರಿಂದ ಅನುಮತಿ ಪಡೆದು ತದನಂತರವಾಗಿ ಹಾಕ್ಬೇಕು ಸರ್. ಇದೇನಾದ್ರೂ ಅನುಮತಿ ಪತ್ರ ಏನು ಸರ್ಕಾರಿ ಇವಾಗ ನಮ್ಮ ಇಲಾಖೆ ಕಚೇರಿನಲ್ಲಿ ನಮ್ಮ ಇಲಾಖಾ ಪ್ರೋಗ್ರಾಮ್ಸ್ ಇರುತ್ತೆ ಅಥವಾ ಸರ್ಕಾರಿ ಇದು BO ಆಫೀಸ್ ಆಗಿರ್ಬೋದು, ಕಾರ್ಯನಿರ್ವಾಹಕ ಅಧಿಕಾರಿ ಕಚೇರಿಗಳಾಗಿರ್ಬೋದು, CPI ಆಗಿರ್ಬೋದು, ಎನಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ಒಂದು ಇಲಾಖಾ ಪ್ರೋಗ್ರಾಮ್ಗಳದ್ದು ಅದು ಏನು ಫ್ಲೆಕ್ಸ್ ಗಳಲ್ಲಿ ಅಳವಡಿಸಬೇಕು ಅಂತ ಅವಕಾಶಗಳು ಬಂದಾಗ ಆ ಇಲಾಖಾ ಹೆಡ್ಗಳನ್ನ ಸಂಪರ್ಕ ಮಾಡಿ ನೀವು ಅಳವಡಿಸಬೇಕಾಗುತ್ತೆ. ಮತ್ತೆ ಇನ್ನೇನಿದೆ ನಗರಸಭೆಯಿಂದ ಏನು ಪರ್ಮಿಷನ್ ಕೊಡ್ಬೇಕಾದ್ರೆ ಅವರು ಏರಿಯಾ ಫಿಕ್ಸ್ ಮಾಡಿ ಕೊಡ್ತಾರೆ, ಯಾವ ಏರಿಯಾದಲ್ಲಿ ಫ್ಲೆಕ್ಸ್ ಗಳನ್ನ ನೀವು ಅಳವಡಿಕೆ ಮಾಡಬೇಕು ಅನ್ನೋದನ್ನ ಆ ಏರಿಯಾಗಳಲ್ಲಿ ಮಾತ್ರನೇ ಅವರು ಫ್ಲೆಕ್ಸ್ ಗಳನ್ನ ಅಳವಡಿಕೆ ಮಾಡಬೇಕು. ಆದ್ರೆ ಮಾಲೂರು ತಾಲೂಕಿನ ನೊಸಗೆರೆ ಗ್ರಾಮ ಪಂಚಾಯಿತಿಯ ಕೂರಂಡಳ್ಳಿ ಗ್ರಾಮದಲ್ಲಿ ಇದೀಗ ಏನು ಮತ್ತೆ ಒಂದು ಬ್ಯಾನರ್ ಗಲಾಟೆ ಆರಂಭ ಆಗಿರ್ತಕ್ಕಂಥದ್ದು. ಏನು ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಕೆ.ವೈ. ನಂಜೇಗೌಡ ಅವರ ಬ್ಯಾನರ್ ಅನ್ನ ಉಳಿಸ್ಕೊಂಡು ಅಲ್ಲಿ ಏನು ಬಿಜೆಪಿಯ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರ ಬ್ಯಾನರ್ ಗಳನ್ನ ತೆರವು ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಬಿಜೆಪಿ ನಾಯಕರು ಇದೀಗ ನೊಸಗೆರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜೊತೆಗೆ ಒಂದು ವಾಗ್ವಾದಕ್ಕೆ ಇಳಿದಿರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹಾಕಿದಂತಹ ಬ್ಯಾನರ್ ಅನ್ನ
ಕಿತ್ತು ಬಿಸಾಡಿದ್ದಾರೆ. ಆದ್ರೆ ಇನ್ನು ಶಾಸಕ KV ನಂಜೇಗೌಡ ಅವರ ಒಂದು ಕಟೌಟ್ ಅನ್ನು ಕೂಡ ಹಾಗೆ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ವಾಗ್ವಾದವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸಿಬ್ಬಂದಿ ಏನಿದ್ದಾರೆ ಶಾಸಕ KV ನಂಜೇಗೌಡ ಅವರ ಬ್ಯಾನರ್ ಅನ್ನು ಕೂಡ ಇದೀಗ ತೆರವು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಇದೀಗ ಬ್ಯಾನರ್ ಗಲಾಟೆಗಳು ಆಗಿದ್ದಂಗೆ ಮತ್ತೆ ನಡೀತಾ ಇರತಕ್ಕಂಥದ್ದು. ಆದ್ರೆ ಇದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ತಹಶೀಲ್ದಾರ್ MB ರೂಪ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಇನ್ಮೇಲೆ ಯಾರು ಕೂಡ ಬ್ಯಾನರ್ ಅನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಈ ಒಂದು ನಗರಸಭೆ ವ್ಯಾಪ್ತಿ ಜೊತೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪೂರ್ವಾನುಮತಿಯನ್ನ ಪಡ್ಕೊಂಡು ಲೈಸೆನ್ಸ್ ಅನ್ನ ತಗೊಳ್ಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಇದೀಗ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ರಘುರಾಜ್, News18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.